ಕೆಜಿ ನ್ಯೂಸ್ಗೆ ಸ್ವಾಗತ. ಹಾರುಗೇರಿ ಪಟ್ಟಣದ ಶಿಕ್ಷಣ ಸಂಸ್ಥೆ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಜರುಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಕೆಗೆ ಮಾತ್ರ ಸೀಮಿತವಾಗಿರದೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ಕನ್ನಡ ಪ್ರಾಧ್ಯಾಪಕ ಹಾಗೂ ಸಾಹಿತಿ ಟಿಎಸ್ ವಂಟಗುಡಿ ಅಭಿಮತ ವ್ಯಕ್ತಪಡಿಸಿದ್ದಾರೆ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ಕೊಟ್ಟು ಮಾತನಾಡಿದರು. ಯುವ ಶಕ್ತಿಯಾದ ವಿದ್ಯಾರ್ಥಿಗಳು ದುಶ್ಚಟಗಳ ಗುಲಾಮರಾಗದೆ ವೈರಿಗಳಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ಗಳಿಂದ ದೂರವಿದ್ದು ಏಕಾಗ್ರತೆಯಿಂದ ಸಾಧನೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಾಧನೆ ಮಾಡುವ ಛಲವಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ತಂದೆ ತಾಯಿ ಕಲಿಸಿದ ಗುರುಗಳಿಗೆ ಮತ್ತು ಕಲಿತ ವಿದ್ಯಾಲಯಕ್ಕೆ ಕೀರ್ತಿ ತರುವುದರ ಜೊತೆಗೆ ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂತ ಸಂಸ್ಥೆಯ ಸಲಹಾ ಸಮಿತಿ ಅಧ್ಯಕ್ಷ ಸಿದ್ದಪ್ಪ ಬಣ್ಣಾಜ ಹೇಳಿದರು. ಸರ್ವಧರ್ಮ ಸಮ್ಮೇಳನ ಇದೆ. ಆ ಸಮ್ಮೇಳನದೊಳಗ ಎಲ್ಲರೂ ತಮ್ಮ ಧರ್ಮದ ಬಗ್ಗೆ, ತಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಎಲ್ಲರೂ ಮಾತಾಡೋದ ಕೊನೆಗೆ ಸ್ವಾಮಿ ವಿವೇಕಾನಂದರಿಗೆ ಕೊಟ್ರತ್ತ. ಎಷ್ಟು ನಿಮಿಷ ಕೊಟ್ರಂದ್ರೆ ಬರೀ 3 ನಿಮಿಷ ಟೈಮ್ ಕೊಟ್ರತ್ತ. 3 ನಿಮಿಷದೊಳಗ ಸ್ವಾಮಿ ವಿವೇಕಾನಂದರು ತಮ್ಮ ಮಾತುಗಳನ್ನು ಮುಗಿಸ್ಬೇಕು ಅಂತ ಹೇಳಿರತ್ತ. ಆವಾಗ ಸ್ವಾಮಿ ವಿವೇಕಾನಂದರು ಸಹಜವಾಗಿ ಮಾತಾಡತ್ತ. ಸಹಜವಾಗಿ 3 ನಿಮಿಷದಾಗ ಹೆಂಗೆ ಭಾಷೆ ಮುಗಿಸಕ್ಕೆ ಸಾಧ್ಯತೆ? ವೇದಿಕೆ ಮೇಲೆ ಕೂತಾರ ಅವರೇ ಇವರೇ ಅನ್ನೋದ್ರೊಳಗ 5 ನಿಮಿಷ 10 ನಿಮಿಷ ಹೋಗಿರ್ತೈತಿ. ಅಂಥದ್ರೊಳಗ ಕೇವಲ 3 ನಿಮಿಷದಲ್ಲಿ ಮುಗಿಸಬೇಕು ಅಂದಾಗ ಸ್ವಾಮಿ ವಿವೇಕಾನಂದರ ನೋಡ್ರಿ, ನಮ್ಮ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರಿಗೂ ಬಿಂಬಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಲ್ಲಿ ಇರ್ತಕ್ಕಂಥ ಆ ಮಾತಿನೊಳಗಿರ್ತಕ್ಕಂಥ ಸಂಸ್ಕೃತಿ ಎಷ್ಟು ಅದ್ಭುತ ಅಂದ್ರೆ ಒಂದು ಮಾತು ಹೇಳ್ಬೇಕ. ಎಲ್ಲ ನನ್ನ ಅಮೇರಿಕಾದ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದಾಗ ಎಲ್ಲರೂ ಮೈ ಒಳಗ ಕರೆಕ್ಟ್ ಪಾಸ್ ಆದಂಗ ಆಗತ್ತ. ಏನಪ್ಪ ಭಾರತದ ಸ್ವಾಮಿಗಳು ಎಲ್ಲರನ್ನ ಸಹೋದರ ಸಹೋದರಿಯರಂತೆ ಅಪಗೊಳ್ಳಕ್ಕಾಗಲ್ಲ. ಎಂತ ಅದ್ಭುತವಾದಂತಹ ಸಂಸ್ಕೃತಿ ಅಂತ ತಿಳ್ಕೊಂಡು 2 ನಿಮಿಷಗಳವರೆಗೆ ಕಂಠಾಳಗಳ ಸುರಿಮಳೆ ಸುರಿತದೆ. 2 ನಿಮಿಷಗಳವರೆಗೆ ಸುರಿಮಳೆ, ಚಪ್ಪಾಳೆಗಳ ಸುರಿಮಳೆ ಸುರಿತತ್ತ. ಮರುದಿವಸ ಆ ಅಮೇರಿಕಾದ ತುಂಬೆಲ್ಲ ಯಾರ ಕಟೌಟ್ಗಳಿದ್ದು ಅಂದ್ರೆ ಸ್ವಾಮಿ ವಿವೇಕಾನಂದರ ಕಟೌಟ್ಗಳಿದ್ದು ಅಂತ. ಅಂತ ಒಬ್ಬ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರಿಗೂ ಬಿಂಬಿಸಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂತ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರು ಅನ್ನುವಂಥದ್ದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅವ್ರು ಹೇಳ್ತಾರೆ, ಯುವಕರಿಗೆ ಸಂದೇಶವನ್ನ ಕೊಡ್ತಾರೆ. ಏನು ಸಂದೇಶವನ್ನ ಕೊಡ್ತಾರಪ್ಪ ಅಂದ್ರೆ ಯುವಕರು ಹೆಂಗಿರ್ಬೇಕು, ಜಾಗೃತರಾಗಿರ್ಬೇಕು. ಅದಕ್ಕೆ ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರಿಗೆ ನಿಲ್ಲದಿರಿ. ಬಹುಶಃ ಇವರು ಹೇಳೋದ್ರಲ್ಲಿ ಒಮ್ಮೆ ಇದ್ದಿಲ್ಲ. ಅದಕ್ಕೆ ವಿವೇಕಾನಂದರ ಮಾತುಗಳಲ್ಲಿ ಬಹಳ ಅದ್ಭುತ ರೋಮಾಂಚಕಾರಿ ಅನಿಸ್ತದ. ಯುವಕರು ಹೆಂಗಿರ್ಬೇಕು ಅಂದ್ರೆ ಕಬ್ಬಿಣದ ಮಾಂಸ ಕಂಡ ಯುವಕರು ಗಟ್ಟಿಮುಟ್ಟಿರ್ಬೇಕು. ಕಬ್ಬಿಣದ ಮಾಂಸ ಕಂಡ ಉಕ್ಕಿನ ನರಮಂಡಲ ವಿದ್ಯುತ್ತಿನ ಇಚ್ಛಾಶಕ್ತಿ ಉಳ್ಳಂತಹ ಯುವಕರು ಸತ್ಯದ ಭಾರತವನ್ನ ಕಟ್ಟಬಲ್ಲರು ಅನ್ನುವಂಥ ಮಾತನ್ನು ಯಾರು ಹೇಳ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂತ ಒಂದು ಶಕ್ತಿ ನಿಮ್ಮಲ್ಲಿರ್ಬೇಕು. ಇನ್ನ ಸ್ಟಾರ ಗುಟ್ಕಾ ತಿಂದ ಆದಷ್ಟು ಲಘು ಗೊಟ್ಟಕ್ಕೆ ಹೋಗಿ ಗುಟ್ಟಕಣ್ಣವ್ರ ಇವ್ರೇನು ದೇಶಬೇಕಾಗತ್ತೆ, ಸರಿಯಾಗಿ ಒಂದು ಮನಿ ಸೈಜ್ ಕಟ್ಕೊಳಕ್ ಆಗಂಗಿಲ್ಲ. ಹೌದು ಇಲ್ಲ? ಇವೆಲ್ಲ ಮಾದಕ ವಸ್ತುಗಳನ್ನ ನಾವು ಏನ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ಸೇವನೆ ಮಾಡಕ್ ಹೋಗ್ಬಾರ್ದು. ಮೊದಲ ಈ ಆಹಾರದೊಳಗೆ ಏನಿಲ್ಪ ಅಂದ್ರೆ ಶಕ್ತಿ ಇಲ್ಲ. ಈ ನಾವು ಬಿತ್ತತಕ್ಕಂಥ ಬೀಜಗಳನ್ನ ಮೊದಲ ಔಷಧದೊಳಗೆ ಏನಾಗಿರ್ತಾವ ಅಂದ್ರೆ ಅವು ತಯಾರಾಗಿರ್ತಾವ. ಮತ್ತು ಅವಕ್ಕೆ ಮ್ಯಾಲ ಏನ್ ಮಾಡ್ತಾರ ಅಂದ್ರೆ ಕ್ರಿಮಿನಾಶಕ ಔಷಧಗಳನ್ನ ಹೊಡಿತಾರ. ವಿಷಮಿಶ್ರಿತವಾಗಿರ್ತಕ್ಕಂಥ ಆಹಾರವನ್ನ ತಿಂದ ನಾವು ಯಾವ ರೀತಿಯಾಗಿ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯದ ಅಂತದ್ರೊಳಗ ನೀವು ದುಶ್ಚಟಗಳನ್ನು ಕೂಡ ಮಾಡ್ತಿರ್ತಾರೆ. ಹೆಂಗ ಹುಡುಗರು ಸ್ಟಾರ್ ತಿನ್ನೋದು, ಈ ಸ್ಟಾರ್ ಒಳಗೆ ಏನಿರುತ್ತೆ ಅಂದ್ರೆ ಅಸಿಡ್ ಮಿಕ್ಸ್ ಇರ್ತೈತಿ. ಯಾವ ಒಬ್ಬ ಭಯಾಗ ಸ್ಟಾರ್ ಹಾಕೊಂಡ ಮಲ್ಕೊಳ್ಳೋದು ಅನ್ಸೈತಿ. ಮೊದಲು ಸಹಾಯದಿಂದ ಬ್ರಷ್ ಮಾಡಕ್ ಭಾಗಕ್ಕ ಸೊಂಟೆಯಿಂದ ಬ್ರಷ್ ಏನಪ್ಪ ಅಂದ್ರೆ ತಾರಾಗಿ ಹೋಗ್ಬಿಡ್ತದೆ. ಅದು ಅಷ್ಟು ಏನಪ್ಪ ಅಂದ್ರೆ ವಿಷಕಾರಕವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಸ್ಟಾರ ಗುಟ್ಕ ಇವೆಲ್ಲ ಸೆರೆ ಸಿಂದಿ ಇವುಗಳನ್ನ ಏನ್ ಮಾಡಬಾರ್ದಪ್ಪ ಅಂದ್ರೆ ನಮ್ಮ ದೈಹಿಕವಾಗಿ ನಮ್ಮನ್ನ ನಾಶಗೊಳಿಸ್ತಾವ. ಅದಕ್ಕೆ ದಯವಿಟ್ಟು ಅದನ್ನು ಬಿಡಬೇಕು. ಅದ್ರ ಸಲುವಾಗಿ ಅತನೇ ಮೊದಲಿಗೆ ಮಾಡಿದ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಒಂದು ವಚನ ಬರೆದಾರ ಭಾಳ ಚಂದ. ಕೇಳಿದ್ರೆ ವಚನ ಇಷ್ಟು ಚಂದತಿ. ಕಣ್ಣಲ್ಲಿ ಕಾಮದ ನೋಟ, ಕೈಯಲ್ಲಿ ಗುಟ್ಕಾ ಚೀಟ, ಬಾಯಲ್ಲಿ ಸಿಗರೇಟಿನ ಕಾಟ, ಮದುವೆಯಿಂದ ಮಧ್ಯದ ಕಾಟ, ಆಗಾಗ ಪರಸತಿಯರ ಕೂಟ, ಇದು ಯುವ ಪೀಳಿಗೆ ಚಲಾಟ, ಇದು ನವಯುಗದ ಪಾಠ, ಗುರು ಅತನೀಶ, ಗುರು ಚನ್ನಬಸವೇಂದ್ರ. ನಾವು ಎಲ್ಲ ಆರ್ಟ್ಸ್ಗಳು ಕಲಿಸ್ತಕ್ಕಂಥವ್ರು. ನಾವು ಏನೋ ಒಂದು ವ್ಯಕ್ತಿ ಬರೀತಾರೆ ಭಾಳ ಚಂದ. ಈ ಸೈನ್ಸ್ is a
ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಕರೀತಾರೆ. ಯಾಕೆ ಸರಿ ಐತೆ ತಪ್ಪತ್ತು? ಯಾಕಂದ್ರೆ ನಾವು ಕನ್ನಡದವರು ಇರೋದ್ರಿಂದ ಎಲ್ಲೋ ಒಂದು ಕೇಳಿದ್ರು ಅಷ್ಟೇ. ಅಂಥ ಒಂದು ಶಿಸ್ತಿನ ಅಧ್ಯಯನವನ್ನು ಮಾಡ್ತಕ್ಕಂಥವ್ರು ತಾವುಗಳು ಆಗಿದ್ದೀರಿ. ಮುಂದೆಲ್ಲ ಡಾಕ್ಟರ್ ಆಗವ್ರ, ನೀವು ಇಂಜಿನಿಯರ್ ಆಗವ್ರ. ಡಾಕ್ಟರ್ ಆಗೋದು ಭಾಳ ಏನು ಬೇಕು ಅಂದ್ರೆ ತಾಳ್ಮೆ ಬೇಕು. ಪೇಷಂಟ್ ಮಾತು ಬೇರೆ ಏನಾಗಬೇಕಂದ್ರೆ ಅವರಿಗೆ ಆರಾಮಾಗಬೇಕು. ಏನಾಗಿತ್ತು, ಯಾಕೆ ನಿನಗೆ ಏನೇನು ಆಗ್ತೈತಿ ಸಾವಕಾಶ ಕೇಳಬೇಕು. ಒಬ್ಬ ಡಾಕ್ಟರ್ ಇದ್ದ, ಅವನ ಹೆಸರು ಹೇಳಂಗಿಲ್ಲ. ಏನು ಸಾಕೈತಿ, ಏನಾಗತ್ತೈತಿ, ಹತ್ತು ಮ್ಯಾಲ ಅನ್ನೋದೈತಿ. ಕಡಾನ ಇಂಜೆಕ್ಷನ್ ಹೊಡೆದು ಮನೆಗೆ ಹೋಗಿ ನಾವು ಕಾಸ್ಕೋಬೇಕು. ಮನೆಗೆ ಹೋಗಿ ಕಾಸ್ಕೋಬೇಕು ನಾವು. ಆ ಉದ್ದೆ ಬಿಡೋದು ಅಲ್ಲಿ ಚಾಪಿ ಸರ್ತ ಹತ್ತ ಡಾಕ್ಟರ್ಗಳು ಇದ್ರು ಅಂದ್ರೆ ಏನು ಮಾಡಕ್ಕೆ ಸಾಧ್ಯ. ಇದೇ ಸಮಯದಲ್ಲಿ ಪ್ರಥಮ ಪಿಯುಸಿ ವರ್ಷದ ವಿದ್ಯಾರ್ಥಿಗಳಿಂದ ಸಂಸ್ಥೆ ಅಧ್ಯಕ್ಷರು ಆದ ಪ್ರಮೋದ್ ಅಗಸ್ತಿ ಅವರು ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತ ಮಾಡಿದ್ರು. ಇದೇ ಸಂದರ್ಭದಲ್ಲಿ ವಿಎಸ್ ಕಾಂಬ್ಳೆ, ಸಿದ್ದು ಮಲಪದಿ, ಶ್ರವಣ ಜವಳಗಿ, ಮಹುರಾಜ ಕೈನೂರ, ಪ್ರತಿಭಾ ಪಾಟೀಲ್, ಸ್ನೇಹ ಉಪಾಧ್ಯಾಯ, ಜ್ಯೋತಿ ಮಾವಕರ್, ಬಾಳಗೌಡ ಪಾಟೀಲ್, ಪರಗೌಡ ಪಾಟೀಲ್, ಶಿವಾನಂದ ಚೌಗಲ, ಜ್ಞಾನೇಶ್ವರ ಸಿದ್ದಲಗಿ, ಕಾಶಪ್ಪ ಧರ್ಮಟ್ಟಿ ಮತ್ತು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಪ್ರಾಚಾರ್ಯ ವಿಬಿ ಮುತ್ತನರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಎಂಬಿ ಬಿಸನಾಳ ಸ್ವಾಗತ ಮಾಡಿದ್ರೆ, ಸೋನಾಲಿ ಪಾಟೀಲ್ ಮತ್ತು ಅಕ್ಷತಾ ಉಮಾರಾಣಿ ನಿರೂಪಿಸಿದ್ರು. ಪ್ರೇರಣಾ ಗರಡಿ ವಂದಿಸಿದ್ರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್ ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.